ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್‌ಗೆ ಸ್ವಾಗತ. ನಮ್ಮ ವಿಡಿಯೋದಲ್ಲಿ ಪೆನಿಸ್ ಮತ್ತು ವೆಜೈನದಲ್ಲಾಗೋ ಇನ್ಫೆಕ್ಷನ್, ಮೆನ್ ಮತ್ತು ವುಮನ್ನಲ್ಲಾಗುವಂಥ ಒಂದು ಸೆಕ್ಸ್ ಪ್ರಾಬ್ಲಮ್, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸೆಲಿಂಗ್ ಬಗ್ಗೆ ಮಾಹಿತಿ ಇರತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸ್ಮಾಲ್ ಪೆನ್ನಿಸ್ ಸಿಂಡ್ರೋಮ್, ಸಣ್ಣ ಶಿಶ್ನ, ಮೆಡಿಕಲ್ ಟರ್ಮಲ್ಲಿ ಮೈಕ್ರೋ ಪೆನ್ನಿಸ್ ಅಂತ ಹೇಳ್ತೇವೆ. ಕ್ಲಿನಿಕ್ಕಲ್ಲಿ ತುಂಬ ಹುಡುಗರು ಅಥವಾ ಯೂತ್ಸ್ ಏನು ಮಾಡ್ತಾರೆ, ಅದೊಂದು ಡೌಟ್ ಇರುತ್ತೆ, ನನ್ನ ಶಿಶ್ನ ಅಂದರೆ ಪೆನ್ನಿಸ್ಸು ನಾರ್ಮಲ್ ಇದೆಯೋ ಇಲ್ಲೋ ಅಂತೇಳಿ. ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗುತ್ತೋ ಅಥವಾ ನಮಗೊಂದು ಸೆಕ್ಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅಥವಾ ಮಕ್ಕಳಾಗ್ತಾರೋ ಇಲ್ವೋ, ಈ ಥರ ಡೌಟು ತುಂಬ ಕೇಳ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋ ಪೆನ್ನಿಸ್ ಅಂದ್ರೇನು, ಅಂದರೆ ಯಾವ್ರೇಜ್ ಸೈಜು ಎಷ್ಟಿರುತ್ತೆ, ಕಡಿಮೆ ಅಂತ ಅಂದರೆ ಎಷ್ಟಿರುತ್ತೆ, ಸೊ ಅದಕ್ಕೆ ಕಾರಣ ಏನು, ಮತ್ತು ಈ ಥರ ಪ್ರಾಬ್ಲಮ್ ಇದ್ದಾಗ ಏನು ಟ್ರೀಟ್ಮೆಂಟ್ ತಗೋಬೇಕು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ. ಆವ್ರೇಜ್ ಪೆನ್ನಿಸ್ ಸೈಜ್ ಬಂದು ಕಂಟ್ರಿಯಿಂದ ಕಂಟ್ರಿಗೆ, ಈಗ ಯು ಎಸ್ ಅಲ್ಲಿ ಒಂದು ಸೈಜ್ ಇತ್ತು ಅಂದರೆ ಯುರೋಪಲ್ಲಿ ಬೇರೆ ಸೈಜ್ ಇರುತ್ತೆ. ಅದೇ ರೀತಿ ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತೀವಿ, ಇಂಡಿಯಾ, ನೇಪಾಲ್, ಜಪಾನ್, ಇಲ್ಲಿ ಒಂದು ಸೈಜ್ ಬೇರೆನೇ ಇರುತ್ತೆ. ಈಗ ಇಂಡಿಯಾದಲ್ಲಿ ಆವ್ರೇಜ್ ಸೈಜ್ ಅಂತ ಬಂದರೆ ಎರೆಕ್ಷನ್ ಆದಾಗ, ಅಂದರೆ ಪೆನ್ನಿಸ್ಸು ನಿಮರುವಿಕೆ ಆದಾಗ 3.5 ಇಂಚಿಂದ 5.5 ಇಂಚ್ ಇತ್ತು ಅಂದರೆ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ. ಆದರೆ ಮೈಕ್ರೋ ಪೆನ್ನಿಸಲ್ಲಿ ಹೇಗೆ ಅಂದರೆ ಬರೀ 1.5 ಇಂಚು ಹೆಚ್ಚು ಕಡಿಮೆ ಇರುತ್ತೆ. ಅಂದರೆ ಎರೆಕ್ಷನ್ ಆದಾಗ 1 ಇಂಚಿಂದ 2 ಇಂಚು ಆ ಸೈಜ್ ಮಾತ್ರ ಇರುತ್ತೆ. ಅದಕ್ಕೆ ನಾವು ಮೈಕ್ರೋ ಪೆನ್ನಿಸ್ ಅಂತ ಹೇಳ್ತೀವಿ ಅಥವಾ ಸ್ಮಾಲ್ ಪೆನ್ನಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಸ್ಮಾಲ್ ಪೆನ್ನಿಸ್ಗೆ ಕಾರಣ ಅಂತ ಅಂದರೆ ಟೆಸ್ಟೋಸ್ಟಿರೋನ್ ಡಿಫಿಷಿಯನ್ಸಿ. ಈಗ ಸೆಕ್ಸ್ ಹಾರ್ಮೋನ್ ಅನ್ನೋದು ಮೆನ್ನಲ್ಲಿ ಟೆಸ್ಟೋಸ್ಟಿರೋನು ಅದು ಕಡಿಮೆ ಆದಾಗ, ಈಗ ಒಂದು ಗ್ರೋತ್ ಸ್ಟೇಜ್ ಅಂತ ಇರುತ್ತೆ, ಒಂದು ಚೈಲ್ಡ್ಹುಡ್ಡಿಂದ ಅಡಲ್ಟ್ಹುಡ್ ಒಂದು ದೊಡ್ಡರಾಗೋ ಟೈಮಲ್ಲಿ ಹಾರ್ಮೋನ್ ಕಡಿಮೆ ಆಯಿತು ಅಂದರೆ ಪೆನ್ನಿಸ್ ಸೈಜ್ ಕಡಿಮೆ ಆಗುತ್ತೆ. ಎರಡನೇದು ಬಂದು ಒಂದು ಜೆನೆಟಿಕ್ ಅಥವಾ ಹೆರಿಡಿಟ್ರಿ ಅಂತ ಹೇಳ್ತೀವಿ. ಕ್ರೋಮೋಸೋಮಲ್ ಡಿಫೆಕ್ಟ್ ಇದ್ರೂ ಅವಾಗೂ ಪೆನ್ನಿಸ್ ಸೈಜ್ ಕಡಿಮೆ ಆಗುತ್ತೆ. ಕೆಲವೊಂದು ಮೆಡಿಕಲ್ ಇಶ್ಯೂಸಲ್ಲೂ ಸಹ ಸ್ಮಾಲ್ ಪೆನ್ನಿಸ್ ಯೂಶಲಿ ಇರುತ್ತೆ. ಸ್ಮಾಲ್ ಪೆನ್ನಿಸ್ ಇದ್ದಾಗ ಏನೇನು ತೊಂದರೆ ಅಥವಾ ಚಾಲೆಂಜಸ್ ಆಗುತ್ತೆ. ಒಂದು, ಯೂರಿನ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ, ವೆಜೈನದ ಒಳಗಡೆ ಪೆನೆಟ್ರೇಷನ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಮೂರನೇದು, ಈ ಥರ ಇದ್ದಾಗ ಫರ್ಟಿಲಿಟಿ ಅಂದರೆ ಮಗು ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಯಾಕಂದರೆ ಟೆಸ್ಟೋಸ್ಟಿರೋನ್ ಬಾಡಿಲಿ ಕಡಿಮೆ ಇದ್ದಾಗ ಸ್ಪರ್ಮ್ ಪ್ರೊಡಕ್ಷನ್ ಇರಲ್ಲ, ಮತ್ತು ಇಂಟರ್ಕೋರ್ಸ್ ಮಾಡೋಕ್ಕೆ ಹೋದಾಗ ಕೆಲವೊಂದು ಪೊಸಿಷನಲ್ಲಿ ಪೆನೆಟ್ರೇಷನ್ ಆಗ್ಬೋದು, ಬಟ್ ಪೆನೆಟ್ರೇಷನ್ ಆದ್ರೂ ತುಂಬ ಕಷ್ಟ ಇರುತ್ತೆ. ನೆಕ್ಸ್ಟ್ ಬಂದು ಈ ಥರ ಸ್ಮಾಲ್ ಪೆನ್ನಿಸ್ ಇತ್ತು ಅಂದರೆ ಸೈಕಾಲಜಿಕಲಿ ಒಂಥರ ಡಿಸ್ಟರ್ಬ್ ಆಗ್ತಾರೆ. ಅಯ್ಯೋ ನನ್ನ ಪೆನ್ನಿಸ್ ಆಕಾರ ಈ ಥರ ಇದೆ, ಸೈಕಾಲಜಿಕಲಿ ಡಿಪ್ರೆಷನ್ ಅಥವಾ ಆಂಗ್ಸೈಟಿಗೆ ಹೋಗೋದು ಕಾಮನ್ ಆಗಿರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದರೆ ಒಂದು ಹಾರ್ಮೋನಲ್ ಥೆರಪಿ. ಯಾವಾಗ ಆ ಗ್ರೋತ್ ಆಗ್ತಾ ಇಲ್ಲ, ಪೆನ್ನಿಸ್ ಸೈಜು ಚೇಂಜಸ್ ಆಗ್ತಿಲ್ಲ, ಅವಾಗ ತಕ್ಷಣವೇ ಡಾಕ್ಟ್ರಿಗೆ ತೋರಿಸಿ ಒಂದು ಹಾರ್ಮೋನಲ್ ಥೆರಪಿ ಅಂತೇಳಿ ಶುರು ಮಾಡೋದು. ಎರಡನೇದು ಬಂದು ಈ ಗ್ರೋತ್ ಪೀರಿಯಡ್ ಆಯಿತು, ಈಗ ಅಡೋಲಸೆಂಟಿಂದ ಒಂದು ದೊಡ್ಡರಾಗ್ತಾ ಇದ್ರು, ಅವಾಗೂ ಸ್ಮಾಲ್ ಪೆನ್ನಿಸ್ ಇತ್ತು ಅಂದರೆ ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಮೈಕ್ರೋ ಪೆನ್ನಿಸ್ ಅಥವಾ ಸ್ಮಾಲ್ ಪೆನ್ನಿಸ್ ಸಿಂಡ್ರೋಮ್ ಅಥವಾ ಸಣ್ಣ ಶಿಶ್ನ ಅಂತ ಏನು ಹೇಳ್ತೀವಿ, ಹುಡುಗರಲ್ಲಿ ಈ ಒಂದು ಡೌಟು ತುಂಬ ಇರುತ್ತೆ. ನಮಗೆ ತಾವೇ ಮೆಜರ್ ಮಾಡಿಕೊಂಡು ಅಯ್ಯೋ ನನ್ನ ಪೆನ್ನಿಸ್ ತುಂಬ ಸಣ್ಣ ಇದೆ, ನನಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ಈ ಥರ ಭಯ ಪಟ್ಕೊಡೋದು ಕಾಮನ್ ಆಗಿರುತ್ತೆ. ಅದನ್ನು ಬಿಟ್ಟು ತಮಗೆ ತಾವು ಅಳತೆ ಮಾಡಿಕೊಳ್ದೆ, ಅಂದರೆ ಮೆಜರ್ಮೆಂಟ್ ಮಾಡಿಕೊಳ್ದೆ ಒಂದು ಡಾಕ್ಟ್ರ್ ಹತ್ರ ತೋರಿಸಿ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಡಾಕ್ಟ್ರ್ ಏನು ಮಾಡ್ತಾರೆ, ಫಿಸಿಕಲ್ ಎಕ್ಸಾಮಿನೇಷನ್ ಅಂತೇಳಿ ಮಾಡ್ತಾರೆ. ಸೊ ಅವಾಗೂ ಏನಾದ್ರು ಡೌಟ್ ಇತ್ತ, ಕೆಲವೊಂದು ಟೆಸ್ಟ್ಗಳು, ಹಾರ್ಮೋನ್ ಟೆಸ್ಟು, ಸ್ಕ್ಯಾನಿಂಗು ಮತ್ತು ಡಾಪ್ಲರ್ ಸ್ಟಡಿ, ಈ ಥರ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವಾಗ ಕನ್ಫರ್ಮ್ ಆಗುತ್ತೆ ಪೆನ್ನಿಸ್ ಸೈಜ್ ಕರೆಕ್ಟ್ ಇದೆಯಾ ಇಲ್ವಾ, ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೋ ಇಲ್ಲೋ ಅಂತೇಳಿ. ಸೊ ತಮಗೆ ತಾವು ಹೆದರ್ಕೊಳ್ದೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.